ಹಲೋ ಗೈಸ್, ವೆಲ್ಕಮ್ಸ್ ಟು ಎಬಸ್ ಕ್ಲೌಡ್ ಕಿಚನ್. ನಾನಿವತ್ತು ನಿಮಗೊಂದು ವಿಚಾರ ತಿಳಿಸ್ಬಿಟ್ಟು ಸ್ನ್ಯಾಕ್ಸ್ ಮಾಡಕ್ ಹೋಗ್ತಾ ಇದ್ದೀನಿ. ಏನು ವಿಚಾರ ತಿಳಿಸ್ತಿದ್ದೀನಿ ಅಂದರೆ ಸ್ನ್ಯಾಕ್ಸ್ ಇಂದ ವಿಚಾರ ತಿಳಿಸ್ತಿರೋದು. ಈಗ ಎಲ್ಲ ಕುರ್ಕುರೆ ಕೇಳೇ ಇರ್ತೀರಲ್ಲ. ಈಗ ಕುರ್ಕುರೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ಪೇರೆಂಟ್ಸ್ ಎದುರುತ್ತಾರೆ. ಯಾಕೆ ಅಂದರೆ ಅದು ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ ಮತ್ತು ಅದು ತಿಂದ್ರೆ ಮಕ್ಕಳಿಗೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ. ಹಾಗಾಗಿ ನಾನು ಕುರ್ಕುರೆನ ಮನೇಲೆ ಮಾಡಿದ್ರೆ ಹೇಗಿರುತ್ತೆ. ಈಗ ಮನೇಲೆ ಮಾಡಿ ಮಕ್ಕಳು ಯಾವಾಗಲೂ ಹಠ ಮಾಡ್ತಿರ್ತಾರಮ್ಮ ನನಗೆ ಕುರ್ಕುರೆ ತಂದ್ಕೊಡು ಅಪ್ಪ, ಕುರ್ಕುರೆ ತಂದ್ಕೊಡು ಅಂತೆಲ್ಲ ಹಠ ಮಾಡ್ತಿರ್ತಾರೆ. ಅದಕ್ಕೆ ನಾನು ಈಗ ಮನೇಲೆ ಪಟ್ ಅಂತ 2 ನಿಮಿಷದಲ್ಲಿ ಆಗುತ್ತೆ. ಆ ರುಚಿಕರವಾಗಿ ಹೊರಗಡೆ ಸಿಗೋ ಥರನೇ ಕುರ್ಕುರೆ ನಿಮಗೆ ನಾನೀಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹೆಲ್ತಿಕರವಾದ ಕುರ್ಕುರೆ ಈಗ ಮನೇಲೆ ಮಾಡೋಣ ಫ್ರೆಂಡ್ಸ್. ಈಗ ಮಿಕ್ಸಿಗೆ ಅನ್ನ ತಗೋತಾ ಇದ್ದೀನಿ. ಇದನ್ನ ರುಬ್ಬನ ಮಿಕ್ಸಿಲಿ. ಈಗ ರುಬ್ಬಿರೋ ಅನ್ನನ ಇದಕ್ಕೆ ಶಿಫ್ಟ್ ಮಾಡೋಣ. ಇದಕ್ಕೆ 2 ರಿಂದ 3 ಸ್ಪೂನು ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಹಾಕಿದ್ವಲ್ಲ, ಈಗ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡೋಣ. ಈಗ ಇದು ಮ್ಯಾರಿನೇಟ್ ಮಾಡಾಯ್ತು. ನೀವು ಇದಕ್ಕೆ ಯಾವ ಥರ ಶೇಪ್ ಕೊಡಿ. ನಾನು ಈ ಥರ ಈಗ ಇದನ್ನ ಶಿಫ್ಟ್ ಮಾಡೋಣ. ಫೈನಲಿ ರೆಡಿಯಾಗಿದೆ, ಕುರ್ಕುರೆ ರೆಡಿಯಾಗಿದೆ. ಇದಕ್ಕೊಂದು ಫೈನಲ್ ಟಚ್ ಅಪ್ ಕೊಡೋಣ. 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋಣ. 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಈಗ ಕುರ್ಕುರೆನ ಟೇಸ್ಟ್ ಮಾಡಿ ನೋಡಿ. ಕುರುಮ್ ಅಂತ ಇದೆ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ. ಇದನ್ನ ತಿಂತ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.